ನೋಡಯ್ಯ, ನೀನ್ ನಾಳೆ ಫೈನಾನ್ಸ್ ಹೋಗಿ ಕ್ಲಿಯರ್ ಮಾಡೋವರೆಗೂ ಇಲ್ಲಿ ವೇಟ್ ಮಾಡೋದಕ್ಕೆ ನಿನ್ ಮನೆ ಜವಾನ ಯಾವನು ಇಲ್ಲ. ಅರ್ಥ ಆಯ್ತಾ? 10 ನಿಮಿಷ ಕೊಡ್ತೇನೆ. ಇದ ನೋಡ್ರಿ, ಇದು ಯಾವ್ದೋ ಒಂದು ಹೀರೋ ಫೈನಾನ್ಸ್ ಅಲ್ಲಿ ಗಾಡಿ ತಗೊಂಡಿದ್ರ ಅಂತ ನೋಡ್ರಿ, ಯಾವ್ದೋ ಸ್ಪೆಂಡರ್ ಪ್ಲಸ್ ಗಾಡಿ. ಅದ್ರ ದಿನ ಬ್ಯಾಲೆನ್ಸ್ ಕಟ್ಟಿಲ್ಲ ಅಂತ ಹೇಳಿ ಕೋರ್ಟ್ ಆರ್ಡರ್ ಬಂದ. ಇಮಿಡಿಯೇಟ್ ಇವತ್ತು FIR ಫೈಲ್ ಮಾಡಿ ನಿಮ್ಮ ತಾಯಿ ಮತ್ತು ಚಂದ್ರಕಾಂತ್ ಮತ್ತೆ ಇನ್ಯಾರು ಇದು ಯಾರ್ಯಾರ ನಾಮಿನಿ ಮಾಡಿದ್ರೆ ಕೇಸ್ ಮೇಲೆ ಅವ್ರನ್ನೆಲ್ಲ ಸ್ಟೇಷನ್ ಕರ್ಸಿ ಅಂತ ಹೇಳಿ ಕೋರ್ಟ್ ಆರ್ಡರ್ ಬಂದದ. ಅದ್ರ ಸಲುವಾಗಿ ಈಗ ಮನೆ ಕಡೆ ಬರ್ತಾ ಇದೆ. ನಿಮ್ಮ ತಾಯಿಯವ್ರ ನಂಬರ್ಗೆ 1043 ನಂಬರ್ಗೆ ಫೋನ್ ಮಾಡಿದ್ರೆ ನಾಟಕ ನಟಿಂಗ್ ಅಂತ ಬರ್ತಾ ಇತ್ತು. ಇಲ್ಲಿ ನಿಮ್ ನಂಬರ್ ನಾಮಿನಿ ಆಗಿತ್ತು, ಅದಕ್ಕೆ ನಿಮಗೆ ಕರೆ ಮಾಡಿದ್ದು. ಓಕೆನಾ? ಈಗ ಮನೆ ಕಡೆ ಸ್ಟೇಷನ್ ಲಿಮಿಟ್ ಇಂದ ಪೊಲೀಸರು ಕರ್ಕೊಂಡ್ ಬಂದ್ರೆ ಸಿಗ್ಬೋದಲ್ಲ ನಿಮ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ? ಸಿಗ್ಬೋದು ಸರ್. ಮತ್ತೆ ಈಗ ಏನ್ ಮಾಡ್ಕೊಂತೀರಿ ಚಂದ್ರಕಾಂತ್ ಅವ್ರ? ಇದೇನ್ ಇಮಿಡಿಯೇಟ್ ಕಟ್ಕೊಂಡು ಕ್ಲಿಯರ್ ಮಾಡ್ಕೋತಿರೋ ಅಥವಾ ಕೋರ್ಟು ಕಚೇರಿ ಅಂತ ಬಂದು ಕೋರ್ಟ್ ಅಲ್ಲೇ ಬಂದು ವಿಚಾರ ಮಾಡ್ಕೋತಿರೋ? ಅದು ಕ್ಲಿಯರ್ ಮಾಡ್ಕೋತೀವಿ ಸರ್. ನಾಳೆ ಫೈನಾನ್ಸ್ ಹೋಗಿ ಕ್ಲಿಯರ್ ಮಾಡ್ತೀನಿ ತೋರಿ. ನೋಡಯ್ಯ, ನೀನ್ ನಾಳೆ ಫೈನಾನ್ಸ್ ಹೋಗಿ ಕ್ಲಿಯರ್ ಮಾಡೋವರೆಗೂ ಇಲ್ಲಿ ವೇಟ್ ಮಾಡೋದಕ್ಕೆ ನಿನ್ ಮನೆ ಜವಾನ ಯಾವನು ಇಲ್ಲ. ಅರ್ಥ ಆಯ್ತಾ? 10 ನಿಮಿಷ ಕೊಡ್ತೇನೆ. ನಿಮಗ್ ಪೇ ಮಾಡ್ಬೇಕ್ರಿ? ನನಗೆ ಅಲ್ಲ, ನೀನ್ ನನಗ್ ಪೇ ಮಾಡಂತ ನಾನಾವಾಗಪ್ಪ ಹೇಳಿದ್ದೆ ನಿನಗೆ? ಸರ್ ಇಲ್ಲ, ಈಗ ಹೇಳ್ತಾ ಇದೀರಲ್ಲ, ನಾನ್ ನಾಳೆ ಫೈನಾನ್ಸ್ ಬಂದು ಕ್ಲಿಯರ್ ಮಾಡ್ತೀನಿ ಅಂತಂದ್ರೆ ಆಗಲ್ಲ. ಅಲ್ಲ, ನಾಳೆ ಮಟ್ಟ ವೇಟ್ ಮಾಡೋದಕ್ಕೆ ಎಲ್ಲಿ ಕೋರ್ಟ್ ನಿಮ್ಮ ಅಪ್ಪಂದಲ್ಲ. ಅರ್ಥ ಆಯ್ತಾ? ನೋಡಯ್ಯ, ಕಟ್ಕೊಂತೀನಿ ಅಂದ್ರೆ ಒಂದು 10 ನಿಮಿಷ. ಹೌದು ಸರ್, ಕರೆಕ್ಟ್ ಸರ್. ಏನೇನು? ಏನೂ ಇಲ್ಲ ಸರ್, ಕಟ್ತೀವಿ ಸರ್, ಕ್ಲಿಯರ್ ಮಾಡ್ತೀವಿ ಸರ್. ಕಟ್ಟುದಲ್ಲ, ಇಮಿಡಿಯೇಟ್ ಕೂಡ್ಲೇ ಕಟ್ಕೊಂತಿ ಅಂದ್ರೆ 10 ನಿಮಿಷ ಕಾಲಾವಕಾಶ ಕೊಡ್ತೀನಿ ನಿನಗೆ. ಓಕೆ ಸರ್, ಓಕೆ. ಇಲ್ಲ ಅಂದ್ರೆ ಮನೆ ಮಗನ ಗೂಟ್ ಕಟ್ಕೊಂಡು ಕುಂದಿರ್ತೀನಿ ಸ್ಟೇಷನ್ಗೆ. ನಾಟಕ ಮಾಡ್ತಾ ಇದ್ದೆ ಮಕ್ಕಳು. ಎಲ್ಲಿದೆ ನಿಮ್ ತಾಯಿ? ಇದ್ದಿನ ಏನೋ ಮಾಡ್ತಾ ಇದ್ದೆ ನೀನು? ಕೇಸ್ ಕೊಡ್ಬೇಕು ಏನ? ಏನ್ರಿ ಇದ್ದಿನ ಏನ್ ಮಾಡ್ತಾ ಇದ್ದೆ? ಕಟ್ತೀನಿ ಅಂತ ನಾಟಕ ಮಾಡ್ತಾ ಇದೆಯಲ್ಲ, ಇದ್ದಿನ ಕೇಳ್ತಾ ಇದ್ದ ಮತ್ತೆ? ಸರ್ ಅದೇ ಸರ್, ಈ ದಿನ ಕಟ್ಟಿಲ್ರಿ, ಕಟ್ತೀವಿ ಅಂತ ಹೇಳ್ತೀವಲ್ರಿ ಸರ್. ಅದೆಲ್ಲ ವೇಟ್ ಮಾಡಕ್ ಆಗಲ್ರಿ. ಈಗ ಇಮಿಡಿಯೇಟ್ ಆಗ್ಬೇಕು. 10 ನಿಮಿಷ ಕಾಲಾವಕಾಶ. ಕಟ್ಟಿ ಬಗೆಹರಿಸ್ಕೊಳ್ಳಿ. ನೀವು ತಾಯಿ ಕರ್ಕೊಂಡು ಪೊಲೀಸ್ ಸ್ಟೇಷನ್ ಹತ್ರ FIR ಫೈಲ್ ಆಗುತ್ತೆ. ಓಕೆ ಸರ್, ಓಕೆ, ಬರ್ತೀವಿ ಸರ್. ಸ್ಟೇಷನ್ ಹತ್ರ ಬರ್ತೀವಿ ಈಗ? ಸರ್, ಕಟ್ಟದ್ ಆಗ್ಲಿಲ್ಲ ಅಂದ್ರೆ ಬರ್ತೀವಿ ಸರ್. ಕಟ್ಟದ್ ಅಮೌಂಟ್ ಕಟ್ಟದ್ ಆಗ್ಲಿಲ್ಲ ಅಂದ್ರೆ ಬರ್ತೀವ್ರಿ ಸರ್. ಅಮೌಂಟ್ ಕಟ್ಟೋದ್ ಆಗಿಲ್ಲ ಅಂದ್ರೆ ಬರೋದ ಮಾಡ್ಕೊಂಡು ಮಾತಾಡ್ತಿರೋದಿಲ್ಲ. ಮನೆ ಕಡೆ ಕೇಳ್ರಿ, ಯಾಕೆ ಬೈಲತ್ತೀರಿ ನೀವು? ಅಲ್ಲ ನಮ್ಮ ಮಕ್ಕಳ ಏನಂತ ತಿಳ್ಕೊಂಡ್ರಿ? ಕಟ್ಟಕ್ಕಾಗಿಲ್ಲ ಬರ್ತದೆ, ಕಟ್ಟಾಡ್ತೀವಿ ಇಲ್ಲ ಕುತ್ಕೊಂಡ. ಸರ್ ನೀವು ಬೈಯೋದ್ ಯಾಕ್ರಿ ಸರ್? ಯಾಕೆ ಬೈಲತ್ತೀರಿ? ಯಾಕೆ ಬೇಕತ್ತಿ? ಮತ್ತೆ ಮಾತು ಕೆಲಸ ಮಾತಾಡಬೇಕು. ನಿಮಗೆ ಏನ್ ಹೇಳತ್ತೀನ್ರಿ? ಪೊಲೀಸ್ ಕಿಮ್ಮತ್ತು ನಿಮ್ಗೆ ಸರ್, ಬೈದ್ ಮಾತಾಡತೀನಿ. ಏನ್ ರೆಸ್ಪೆಕ್ಟ್ ಕೊಡಲಾಗಿನಿ? ಏನ್ ಕೊಡಲಾಗಿನ್ರಿ? ಅಮೌಂಟ್ ಇಲ್ಲ, ನಾಳೆ ಕಟ್ತೀವಿ ಅಂತ ಹೇಳೋದ್ ಯಾಕ್ರಿ? ಹಲೋ, ಆಯ್ತು ಸರ್, ಭೇಟಿ ಆಗ್ತೀನಿ ಸರ್. ನಿಮ್ಗೆ ಬಂದು ಭೇಟಿ ಆಗ್ತೀನಿ ಸರ್, ಬಂದ್ ಭೇಟಿ ಆಗ್ತೀನಿ ರೀ ಸ್ಟೇಷನ್ಗೆ. ಭೇಟಿ ಆಗೋದಲ್ಲ, ಇಮಿಡಿಯೇಟ್ ಆಗಿ ಬರ್ಬೇಕು. ನಿಮ್ ತಾಯಿನ ಕರ್ಕೊಂಡು ಈಗ 10 ನಿಮಿಷದೊಳಗಡೆ ಸ್ಟೇಷನ್ ಕಡೆ ಇರ್ಬೇಕು. ಓಕೆ ಸರ್, ಓಕೆ, ಬರ್ತೀನಿ. ಬಂದಿಲ್ಲ ಅಂದ್ರೆ ಬೂಟ್ ಕುಂದಿರ್ತೀನಿ ಸ್ಟೇಷನ್ಗೆ. ಆಯ್ತು ಸರ್, ಓಕೆ ಸರ್, ಓಕೆ. ಅಲ್ಲ ನಮ್ಮ ಮಗನೇ, ದುರಾಂಕರದಲ್ಲಿ ಮಾತಾಡ್ತೀನಿ. ನನಗೇನೆ ನೀನು ಆಗಿಲ್ಲ ಅಂದ್ರೆ ಬರ್ತೀನಿ, ನೋಡ್ತೀನಿ ಅಂತ ಹೇಳ್ಕೊಂಡು. ಸರ್, ನಿಮಗೆ ಏನ್ ಇನ್ಫಾರ್ಮೇಶನ್ ಕೊಡೋದರಿ ಅದು ಕೊಡ್ರಿ. ಬೈಲತ್ತೀರಿ ಯಾಕ್ರಿ ನೀವು? ಬೈಲತ್ರಿ ಯಾಕಂತ ಮತ್ತೆ ನಿಮ್ಮ ಹೊಡ್ಸ್ಕೊಳಕ್ ಹೇಳ್ತೀನಿ. ಮತ್ತೆ ಕಟ್ಟಕ್ಕಾಗಿ ನೀವು ಬರ್ತೀನಿ ಅಂತ ಹೇಳಿ ಪೊಲೀಸ್ ಏನು ತಿಳಿದೀನಿ. ಸರ್ ಆಯ್ತ್ರಿ, ಬರ್ತೀವಿ ಸಾಹೇಬ್ರೆ. ಇಲ್ಲಿ ಬನ್ನಿ ಸಾಹೇಬ್ರೆ, 1 ನಿಮಿಷ ಬನ್ನಿ ಸಾಹೇಬ್ರೆ. ದುರಾಂಕರದಲ್ಲಿ ಮಾತಾಡ್ತಿದ್ದೆ ಸಾಹೇಬ್ರೆ. ಇಲ್ಲಿ ಪೊಲೀಸರು ಅಂತ ಕಿಮ್ಮತ್ತಿಲ್ಲ ಮಾತಾಡತ್ತಾನ. ಯಾರು ಮಾತಾಡ್ತಾರೆ ಕಿಮ್ಮತ್ತಿಲ್ಲ? ಈಗ ವೇಟ್ ಮಾಡ, ನಿನ್ ನಾಟಕಗಳು ಮಾಡ್ದಂಗಲ್ಲ. ನಿಮ್ ಇವತ್ತು ತೋರ್ತೀನಿ ಎಂಟೈರ್ ಫ್ಯಾಮಿಲಿ ನಡು ಬೀದಿಲಿ ಇಟ್ಕೋಬೇಕು. ಆ ರೀತಿ ಮಾಡ್ತೀನಿ. ವೇಟ್ ಮಾಡಿ ಈಗ. ಓಕೆ ಸರ್, ಓಕೆ, ಮಾಡಿ ಸರ್, ಮಾಡಿ. ಎಲ್ಲಿದ ನಿಮ್ ತಾಯಿ? ಎಲ್ಲಿದ್ದಾಳೆ ಈಗ? ಇಲ್ರಿ, ಅವ್ರ ಮನ್ಯಾಗ ಇಲ್ರಿ ಸರ್. ಎಲ್ಲಿದ್ದಾಳ? ಎಲ್ಲಿ ಸತ್ತಾಳ? ಮನ್ಯಾಗ ಇಲ್ರಿ ಸರ್. ಎಲ್ಲಿದ್ದಾಳ ಈಗ? ಹೊರಗೆ ಹೋಗ್ಯಾರಿ. ಎಲ್ಲಿ ಹೊರಗ? ಏನ್ ಎಲ್ಲ ಹೇಳ್ಬೇಕೇನ್ರಿ ಸರ್? ಈಗ ಬಯೋಡಾಟಾ ರೀ. ಮತ್ತೆ ಎಲ್ಲ ಹೇಳ್ಬೇಕು. ಕೇಸ್ ಮಾಡ್ಕೊಂಡು ಮತ್ತೆ ಅದೇ ಆತೀವಿ ಅಂತ ಹೇಳ್ತೀವಲ್ರಿ. ಓಕೆ ಸರ್, ಬರ್ತೀವಿ. ಈಗ ಬರ್ಬೇಕು, 10 ನಿಮಿಷದೊಳಗೆ ಬರ್ಬೇಕ. ಯಾಕಲ್ಲಕ್ರಿ, ಬರ್ತೀವಿ. ಬಂದಿನಿಂದ ಮಾತಾಡ್ತೀನಿ ನಾನು ಆಮೇಲೆ. ಹಾ, ನಾಟಕಗಳು ಮಾಡಂದ್ರೆ ಅದು ರೆಕಾರ್ಡಿಂಗ್